ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಮಹೇಶ್ವರ ಗುರುವೇ ಸಾಕ್ಷಾತ್ ತಸ್ಮೈ ಶ್ರೀ ಗುರುವೇ ನಮಃ. ಹೌದು. ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ? ಗುರುಗೌರಿ ಸೋಮಲಿಂಗೇಶ್ವರನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಯಾವ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಹೌದು ಸುಕ್ಷೇತ್ರ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಕಲ್ಲ ಗದ್ದಿಗೆಯನ್ನ ಮಾಡಿ ಮುಳ್ಳಿನ ಹಾಸಿಗೆಯನ್ನ ಮಾಡಿ ಹೌದು ಹಗ್ಗ ಕೋಲನಿಂದ ಅಂತರ್ಲೆದೆರೆ ಹೊಡೆದು ತಪ್ಪಸರಿಗೈದಿರ್ತಕ್ಕಂಥ ಯಾವನ ನಪ್ಪ ಯೋಗಿನದ ಮೋಕ್ಷದನ ಪಾದ ಪದ್ಮಗಳಲ್ಲಿ ಪಡಮಟ್ಟು ಮುತ್ತೇನ ಎಡಕ್ಕೆ ಮಠವನ್ನು ಕಟ್ಟಿ ನನ್ನ ಸಂಘಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಹೌದು ಸಿದ್ಧರತ್ನ ಶ್ರೀ ಶ್ರೀ ಮಣಿಮಿ ಮಧುಗೊಂಡ ಮಹಾರಾಜರ ಪಾದಕ್ಕೂ ನನ್ನ ಶತಕೋಟಿ ನಮನಗಳನ್ನು ಸಲ್ಲಿಸಿ ಯಾವ ಜತ್ತ ತಾಲೂಕು ಪೈಕಿ ಉಮ್ಮದಿ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ಅವ್ರು ಯಾರಿಪ್ಪ? ಮಲಕಾರಿ ಸಿದ್ದನ ಚರಣ ಕಮದಲ್ಲಿ ಕರಗಳನ್ನು ಜೋಡಿಸಿ ಯಾವ ವಿಜಯಪುರ ಜಿಲ್ಲೆಯ ನೂತನ ಕೋಲಾರ ತಾಲೂಕಿನ ಹೌದು ಕಲಗುರ್ಕಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ಯಾರಿಪ್ಪ ಅವರು? ಮಳಿಸ್ವಾಮಿ ಮುತ್ತನ ಪಾದಕ್ಕೂ ನನ್ನ ಶತಕೋಟಿ ನಮನಗಳನ್ನು ಸಲ್ಲಿಸಿ ಯಾವ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಹೌದು ಸುಕ್ಷೇತ್ರ ಅಡವಿ ವಸ್ತಿಯಲ್ಲಿ ಮಾಳಕೋಟಿ ಗ್ರಾಮದಲ್ಲಿ ಹೌದು ವಾಸಗೈದಿರ್ತಕ್ಕಂಥ ಆದಿಶಕ್ತಿ ಯಾರಿಪ್ಪ? ಲಾಯಮ್ಮ ದೇವಿ ಪಾದಕ್ಕೂ ನನ್ನ ಶತಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಹೌದೌದು ಇಲ್ಲಿ ಕೂಡಿರ್ತಕ್ಕಂಥ ಶಿವ ಪಾರ್ವತಿ ಸ್ವರೂಪಿಗಳಾದಂತ ತಂದೆ ತಾಯಿಗಳಲ್ಲಿ ಹೌದು ಅಣ್ಣ ಬಸವಣ್ಣದಂತ ಅಣ್ಣ ತಮ್ಮಂದರಲ್ಲಿ ಅಕ್ಕ ಮಹಾದೇವಿ ಆದಂತ ಅಕ್ಕ ತಂಗಿಯರಲ್ಲಿ ಹೌದು ಯಾವ ಶರಣ ಸಂತರಲ್ಲಿ ಜಟಮಠದವರಲ್ಲಿ ಬಂಧು ಬಾಂಧವರಲ್ಲಿ ಏನ್ ಹೇಳಿದ್ರಿಪ್ಪ? ಕೈ ಮುಗಿದು ಕೇಳುದೇನಪ್ಪಾ ಅಂದ್ರ ಏನ್ ಹೇಳಿದ್ರಿ? ಯಾವ ಯಾವ ಉಮ್ಮದಿ ಗ್ರಾಮದ ಮಲಕಾರಿ ಸಿದ್ದನ ಗದ್ದಿಗೆ ಪೂಜಾರಿಗಳಾದಂತವ್ರು ಒಡೆಯರು ಮಾರಾಯಿಗಳು ಶೀಲವಂತಿ ಕಾರ್ಯಕ್ರಮದ ಸಲುವಾಗಿ ಏನ್ ಮಾಡ್ಯಾರಿಪ್ಪ? 2 ಕಾರ್ಯಕ್ರಮಗಳನ್ನ ಇಲ್ಲಿ ಬರಮಾಡಿಕೊಂಡಾರ. 2 ಮೇಳಗಳನ್ನ ಕರ್ಕೊಂಡಾರ. 2 ಮೇಳಗಳನ್ನ ಕರ್ಕೊಂಡಾರಲ್ಲ, ಅವು ಯಾವ ಜಿಲ್ಲಾದು ಯಾವ ತಾಲೂಕುದು ಹೌದಾ ಅನ್ನುವಂಥದ್ದು ಈಗಾಗಲೇ ಸರಜೋಡಿ ಕಲಾವಂತರು ಹೇಳಿದಾಗ್ಯದ. ಹೇಳ್ಯಾರಪ್ಪ ಹೇಳ್ಯಾರ. ಇವೆರಡೂ ಕಲಾ ಸಂಘದಲ್ಲಿ ಏನಾದ್ರೂ ತಪ್ಪು ತಡಿಗಳಾದ್ರೂ ಆಗಬಹುದು, ಆಗ್ಲಕತ್ತಾವು ಅಕ್ಕವಿಲ್ಲ. ದಿನಂಪ್ರತಿ ಎಡಬಿಡದ ಕಾರ್ಯಕ್ರಮ ಏನ್ ನಡೆದವಲ್ಲ, ಆ ಮಾತಾಡುವಂತ ಮಾತಿನಲ್ಲಿ ಹಾಡುವಂತ ಹಾಡಿನಲ್ಲಿ ಬಾರಿಸಾಡುವಂತ ವಾದ್ಯದಲ್ಲಿ ಏನಾದರೂ ತಪ್ಪು ತಡಿಗಳಾದ್ರ ತಮ್ಮ ಮನಿ ಒಳಗ ಏನು ಮಗು ತಪ್ಪು ಮಾಡಿದಾಗ ತಪ್ಪನ್ನು ಒಪ್ಪರಿ ಬದಿಗಿಟ್ಟು ಆ ಮಗುವಿನ ಹೆಂಗಪ್ಪಿ ಮುದ್ದಾಡ್ತಿರ್ಲಿ ಅದೇ ರೀತಿ ಆ ರೀತಿ 2 ಕಲಾ ಸಂಘದಲ್ಲಿ ಏನಾದರೂ ತಪ್ಪು ತಡಿಗಳಾದ್ರ ಅಪ್ಪಬೇಕಂತೇಳಿ ದೈವಕ್ಕೆ ಮತ್ತೊಮ್ಮೆ ಮುಗ್ದೊಮ್ಮೆ ಕೈ ಮುಗಿದು ಕೇಳ್ತು. ಹೌದು ಅದಕ್ಕೆ ಮಲ್ಲ ನಮ್ಮ ಆತ್ಮರನ್ನ ಮಾತು ಹೆಂಗ ಹೇಳ್ತಾರಲ್ಲ, ಏನ್ ಹೇಳಿದ್ರಪ್ಪ ಮಾತ? ಶರಣರು ಸಂತರು ಮಾಂತರು, ಶರಣರು ಸಂತರು ಮಾಂತರು ಆಡಿದಂತ ಶಬ್ದ ಕಾಸಿದ ಕೆನೆ ಹಾಲು ಇದ್ದಂತೆ ಅರಿತು ಸವಿದೊಡೆ ಅಜ್ಞಾನ ಎಂಬ ರೋಗಗಳಿದು ಸುಜ್ಞಾನ ಎಂಬ ಜ್ಯೋತಿಯಲ್ಲಿ ಚಿನ್ಮಯ ಮೂರ್ತಿ ನಮೋ ನಮ ಅಂತ ಹೇಳಿದ್ರು. ಹಿಂಗಂದ್ರೆ ಏನ್ರಪ್ಪ ಮಾತ? ನಾನು ಕನ್ನಡದಾಗ ಮಾತಾಡೀನಿ. ಈ ಮಾತಿನ ಅರ್ಥ ಏನಂತ ನಾ ಕೇಳೀನಿ. ಈ ಮಾತಿನ ತಾತ್ಪರ್ಯ ಏನಾದ್ರಿಪ್ಪ? ಶರಣರು ಸಂತರು ಸತ್ಪುರುಷರ ಮಾತು ಹೆಂಗಿರ್ತಾವಂದ್ರ ಹೆಂಗಿರ್ತಾವ್ರಿ? ಕಾಸಿದ ಕೆನೆ ಹಾಲಿದ್ದಂಗಿರ್ತದತ್ತ. ಕಾಸಿದ ಕೆನಿ ಹಾಲು ಹೆಂಗಿರ್ತದ್ರಿ ಸರ? ಕಾಸಿದ ಕೆನಿ ಹಾಲು ನೋಡಿಲ್ಲ, ಇದ್ರ ಅರ್ಥನು ಗೊತ್ತಿಲ್ಲ ನನಗ. ಅದಕ್ಕ ನಮ್ಮ ಮೌನ ಬಳಗದವರು ಏನ್ ಮಾಡ್ತಾರ? ಮನಿ ಒಳಗ ಹಸು ಹಿಂಡಿದ ಕಾಲಕ್ಕ ಕುರಿ ಹಿಂಡಿದ ಕಾಲಕ್ಕ ತೊಲಿ ನೀರು ಹತ್ತು ಮಾಡ್ತಾರ. ಅಂದ್ರ ಹಾಲ ನೀರ್ ಅನ್ನುವಂಥದ್ದು ಒಂದು ಮಾಡ್ತಾರ. ಒಂದು ಮಾಡಿದ ಕಾಲಕ್ಕ ಆ ಹಾಲ ನೀರ ಒಂದು ಮಾಡಿದ ಕಾಲಕ್ಕೆ ನೀರ್ ಅಂತದ ಹಾಲಿಗೆ. ಏನಂತದ ಹಾಲಿಗೆ? ನಾ ತೆಳ್ಳಗದಿ ನೀ ಬೆಳಗದಿ ನಿನ್ನ ರೂಪ ನನಗೆ ಕೊಟ್ಟು ನಿನ್ನ ಒಳಗೆ ನಾನು ಅಡಗಿಸಿಕೊಂಡೆತ್ತೇಳಿ ನೀರಂತದ ಹಾಲಿಗೆ. ಹೌದಲ್ಲ? ಅದೇ ಹಾಲನ್ನು ಸಂಸ್ಕಾರ ಕೊಡ್ಲಾಕ ನಮ್ಮ ಮೌನ ಬಳಗದವರು ಒಲಿ ಮೇಲೆ ಇಡ್ತಾರ. ಒಲಿ ಮೇಲೆ ಇಟ್ಟು ಬುಡಕ್ ಉರಿ ಹಚ್ತಾರ. ಬುಡಕ್ಕೇನು ಉರಿ ಹಚ್ತಾರಲ್ಲ, ಆ ಉರಿ ಜಲಕ್ಕೆ ನೀರಂತದ. ಎಂದೂ ಇಲ್ಲಾರ ಗೆಳ ಇವತ್ತು ನನ್ನ ಜೋಡಿ ಕೂಡಿದ್ದ ಯಾರು ಪ್ರೇಮದ ಮಾತು ಮಾತಾಡ್ಬೇಕಂದ್ರ ಸುಟ್ಟುಕೊಂಡ ಆವಿಯಾಗಿ ಹಾರಿ ಹೋದ. ನಾ ಇದ್ರದ ಏನು ಫಲ ಅಂತೇಳಿ ಸಿಟ್ಟು
ಸಿಟ್ಟಿಗೆರಿ ಹಾಲು ಕೆರಿ ಮ್ಯಾಲಿ ಬತ್ತು ಮ್ಯಾಲಿ ಬಂದ ಕಲಕ್ಕ ನಮ್ಮ ಮೌನ ಬಳಗದವ್ರ ಅಂತಾರ ಮತ್ತೇನಂದ್ರು ಏ ತಂಗಿ ಹಾಲು ಉಕ್ಕ ಬತ್ತ ನೀರ್ ಹಾಕತ್ತೇಳಿ ನೀರ್ ಹಾಕಿದ್ರು ನೀರ್ ಹಾಕಿದ ಕಾಲಕ್ಕೆ ಹಾಲು ಅನ್ನುವಂಥದ್ದು ಹೆಂಗ ಸಂಪಾಯ್ತು ನೋಡು ಶಾಂತ ಆಯ್ತು ನೋಡು ಇವತ್ತಿಲ್ಲಿ ಮಾಲಕೋಟೆ ಅಡವಿ ವಸ್ತಿಯಲ್ಲಿ ಹೌದು ಸಂಪ ಅನ್ನುವಂತ ಸಭಾ ಬಹಳ ಚಂದ ಕೂಡ್ಯಾರ ಹೌದ್ರಿಪ್ಪ ಹೌದಲ್ಲ ಹೌದು ಅದಕ್ಕೆ ಇರ್ಲಿ ಬಹಳ ಏನು ಮಾತಾಡೋದು ಬೇಕಾಗಿಲ್ಲ ನೇರವಾಗಿ ವಿಷಯ ಕಡೆ ಬರೋನು ಏನ್ರಿಪ್ಪ ವಿಷಯ ಈಗಾಗಲೇ ಕಮಿಟಿ ಹಿರಿಯರು ಬಂದು ವಿಷಯ ಒಂದೆರಡು ವಿಷಯಗಳಿಟ್ಟರು ಮತ್ತ ಒಂದು ಸಂಧಿಗೆ ಒಂದೊಂದು ಪ್ರಶ್ನೆ ಮಾಡತ್ ಹೇಳಿದ್ರು ಅವರು ಹೇಳ್ಯಾರ ಹೌದಲ್ಲ ಹೌದು ಅದಕ್ಕ ಆ ಹಿರಿಯರು ಇಟ್ಟಿರ್ತಕ್ಕಂತ ವಿಷಯ ಯಾವಪ್ಪ ಅಂದ್ರ ಸಂವಾದ ವಿಷಯ ಏನ್ರಿ ಸಂವಾದ ವಿಷಯ ಈ ಜಗತ್ತದೊಳಗ ನಾಮ್ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದು ಹೌದು ಈ ಜಗತ್ತದೊಳಗ ನೇಮ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದು ನಾಮ ಮತ್ತು ನೇಮ ಹೌದು ನಾಮ ಮತ್ತು ನೇಮ ಎರಡು ವಿಷಯಗಳು ಇಟ್ಟಾರ ಈಗ ಹಿಡ್ಕೊಂಡ ಬಿಡ್ಬೇಕಂತ ಹೇಳ್ಯಾರ ಅವ್ರು ಹಿಡ್ಕೊಂಡೆ ಪಾಲ ಹಿಡದೆ ಮುಂದೆ ಬೆಳೆಸುದು ಹೌದು ಅದಕ್ಕ ಈ ನಮ್ಮ ಪಾರ್ಟಿ ನಮಗ್ ಯಾವ್ದು ಇರ್ಲಿ ಅಂದ್ರ ಈ ಜಗತ್ತದೊಳಗ ನಾಮ ಅನ್ನುವಂಥದ್ದು ನಮಗ ಹೌದು ನಮಗ್ ಯಾವ್ದು ನಾಮ ಜಗತ್ತದೊಳಗ ನಾಮ ಅನ್ನುವಂಥದ್ದು ನಮಗಿರ್ಲಿ ನಾಮ ಅಂದ್ರ ಅರ್ಥ ನನಗೆ ಒಟ್ಟ ತಿಳಿವಲ್ದಿ ವಿಷಯದು ನಾಮ ಅಂದ್ರ ಹೆಸರ ಮತ್ತ ನೇಮ್ ಅಂದ್ರ ಹೆಸರೇ ಅಲ್ಲ ನೇಮ್ ಅಂದ್ರ ನಿಷ್ಠೆಗಳದ್ ಬರ್ತಾವ ವಾಟ್ ಈಸ್ ಯುವರ್ ನೇಮ್ ಮೇರೆ ನಾಮ್ ಚಂದ್ರಪ್ಪ ಮುದುಕಣ್ಣ ತೇರಾ ನಾಮ್ ಕ್ಯಾ ಹೈ ನಾಮ್ ಅಂದ್ರ ಹೆಸರ ನೇಮ್ ಅಂದ್ರ ಹೆಸರ ನನಗ ಅನಸ್ತದ ನಾಮ ಬೇರೆ ನೇಮ ಬೇರೆ ಹಿಂಗೇನ್ರಿ ಹೌದು ನಾಮನ ಬೇರೆ ನೇಮನ ಬೇರೆ ನಮ್ಮ ಪಾಲಿಗೆ ನಾಮ ಅನ್ನುವಂಥದ್ದು ಇರ್ಲಿ ಇನ್ನ ಹಾಲು ಮತ್ತದೊಳಗ ಬುಕ್ದಾಗ ಬ್ಯಾಡ ಹೇಳ್ಯಾರ ಹಿರಿಯರು ಹೌದು ಬುಕ್ಕದ ಬೆನ್ನ ಹತ್ತು ಬ್ಯಾಡ್ರಿ ಹೌದಲ್ಲ ಹೌದು ಇಲ್ಲಿ ಸರ್ಜೋಡಿ ಕಲಾವಂತರಿಗೆ ಏನು ಪ್ರಶ್ನೆ ಕೇಳಂದ್ರ ಗಚ್ಚ ಕೇಳ್ರಿ ಅವ್ರಿಗೆ ಯಾಕ ಈ ಕಡೆ ನೋಡಕತ್ತಾರ ಅವ್ರು ಕಣ್ಣು ಕೆಟ್ಟ ಮಾಡಿ ಅದಕ್ಕ ಸರ್ಜೋಡಿ ಕಲಾವಂತರಿಗೆ ಏನು ಪ್ರಶ್ನೆ ಅಂದ್ರ ಏನ್ ಕೇಳಿದ್ರಿ ಯಾವ ನನ್ನಪ್ಪ ಯೋಗಿನದ ಅಮೋಘ ಸಿದ್ಧ ಅಡಿಕೇಶ್ವರ ಅವತಾರದೊಳಗ ಸೋಮಲಿಂಗನ ಸೇವೆ ಮಾಡ್ತಿದ್ದ ಹೆಂಗ ಮಾಡ್ತಿದ್ದ ದಿನಂಪ್ರತಿ 1001 ತಂದು ಸೇವೆ ಮಾಡ್ತಿದ್ದ ಒಂದು ದಿವಸ ಏನಾಯ್ತು ಹೂವ ಹರಿದು ಬುಟ್ಟಿ ಒಳಗ ಹಾಕೊಳ್ಳೋ ಟೈಮ್ದೊಳಗ ಕೈಯನ್ನು ಹೂ ಜಾರಿ ತಪ್ಪಿ ನೆಲಕ್ಕೆ ಬಿತ್ತು ನೋಡಲಾರ್ದ ನನ್ನಪ್ಪ ಯೋಗಿನದ ಅಮೋಘ ಸಿದ್ಧ ಅದ್ರ ಮ್ಯಾಲೆ ಕಾಲಿಟ್ಟ ಹೌದಲ್ಲ ಕಾಲಿಟ್ಟ ಆ ಹೂ ಎಲ್ಲ ಬಾಡಿ ಹೋಗಿತ್ತು ಬಾಡಿದ ಹೂವ ಗುರುವಿಗೆ ಏರ್ಸ್ಬಾರ್ದು ತಿಳ್ಕೊಂಡು ಆ ಹೂವ ಅಲ್ಲೇ ಹೋಗುದು 1000 ಹೂವ ಮಾತ್ರ ತಗೊಂಡ್ ಬಂದ ಹೌದಲ್ಲ 1000 ಹೂವ ತಗೊಂಡ್ ಬಂದ ಅವಾಗ ಸೋಮಲಿಂಗ ಅಂತಾನ ಏನಂತಾನ ಅಮುಗಿಸಿದ್ದ ದಿನಂಪ್ರತಿ 1001 ತಂದು ಸೇವೆ ಮಾಡ್ತಿದ್ದಿ ಇವತ್ತು ಯಾಕೆ ಒಂದು ಕಡಿಮೆ ತಂದಿ ಇವತ್ತು ಯಾಕೆ ಒಂದು ಹೂವು ಕಮ್ಮಿ ತಗೊಂಡ್ ಬಂದಿ ಹೌದು ನನ್ನ ಸೇವಾ ನಿನಗೆ ಬ್ಯಾಸರ ಆಯ್ತೇನ ಬ್ಯಾಸರ ಆದ್ರೆ ಬಿಟ್ಟು ಬಿಡು ನನ್ನ ಸೇವಾ ನಿನಗ ಬ್ಯಾಸರ ಆದ್ರೆ ಬಿಟ್ಟು ಬಿಡು ಅಂದ ಹೌದಾ ಅವಾಗ ನನ್ನಪ್ಪ ಯೋಗಿನದ ಅಮೋಘ ಸಿದ್ಧಂತಾನ ಏನಂದ ಯಪ್ಪ ನಿನ್ನ ಸೇವಾ ನನಗೆ ಬ್ಯಾಸರ ಆಗಿಲ್ಲ ಹೌದು ಆ ಒಂದು ಹೂವಿನ ಬದಲಿನ ನನ್ನ ರುಂಡನ ಕಡದು ನಿನ್ನ ಪಾದಿಗೆ ಅರ್ಪಣೆ ಮಾಡ್ತೀನಿ ಅಂತೇಳಿ ತನ್ನ ರುಂಡನ ಕಡದ ಗುರುವಿನ ಪಾದಿಗೆ ಅರ್ಪಣೆ ಮಾಡಿದ ಹೌದು ಇದು ಯಾವ ಅವತಾರದಾಗ ಅಡಿಕೇಶ್ವರ ಅವತಾರದಾಗ ಅವಾಗ ಆ ಸೋಮಲಿಂಗ ಆಶೀರ್ವಾದ ಕೊಟ್ಟ ಏನತ್ತಂದ್ರ ಆ ಹೂವಿನ ಮೇಲೆ ಪಾದ ಇಟ್ಟಿ ನೋಡ ಪಾದ ಕಡ್ಕೊಂಡಿಲ್ಲ ಅದು ಗುಡಿ ಮುಂದ ಪಾದಗಟ್ಟಾಗಲಿ ಹೌದಲ್ಲ ನಿನ್ನ ರುಂಡ ಪಲ್ಲಕ್ಕಿ ಒಳಗೆ ಮೆರವಣಿಗೆ ಆಗಲಿ ನಿನ್ನ ದಿಡ ಗುಡಿ ಮುಂದ ಆಲಗಂಬಾಗಲಿ ಅಂತೇಳಿ ಸೋಮಲಿಂಗ ಅಮೋಘ ಸಿದ್ಧಗೆ ಆಶೀರ್ವಾದ ಮಾಡಿದ ಅದೇ ಪ್ರಕಾರ ಹೌದು ಇವತ್ತು ನನ್ನಪ್ಪ ಯೋಗಿನದ ಅಮೋಘ ಸಿದ್ಧನ ಗುಡಿ ಮುಂದೆ ಪಾದಗಟ್ಟೆ ಐತಿ ಆಲಗಂಬದವು ರುಂಡ ಪಲ್ಲಕ್ಕಿ ಒಳಗೆ ಮೆರವಣಿಗೆ ಹಾಕದ ಇಲ್ಲಿ ಸರ್ಜೋಡಿ ಕಲಾವಂತರಿಗೆ ಪ್ರಶ್ನೆ ಕೇಳುದದ ಇಲ್ಲಿ ಏನ್ ಕೇಳಿದ್ರಿ ಏನು ಪ್ರಶ್ನೆ ಅಂದ್ರ ನಮ್ಮ ಅವರು ಈ ಸದ್ದ ಮಾಳಿಂಗರಾಯನ ಗುಡಿ ಮುಂದು ಆಲಗಂಬದವು ಪಾದಗಟ್ಟದವು ರುಂಡ ಪಲ್ಲಕ್ಕಿ ಒಳಗೆ ಮೆರಿತಾವ್ ಪಾದಗಟ್ಟದವು ಮತ್ತ ರೇವಣ ಸಿದ್ದನ ಗುಡಿ ಮುಂದೆ ಪಾದಗಟ್ಟದ ಆಲಗಂಬದವು ಅವಂದು ಪಲ್ಲಕ್ಕಿ ಒಳಗೆ ಮೆರವಣಿಗೆ ಹಾಕದ ಬೀರದೇವ್ರು ಹಂಗಾದ ಕರೆ ನಿಮ್ಮಲ್ಲಿ ಯಾರ ಪವಾಡ ಮಾಡ್ಯಾರು ಏನು ಸುಮ್ಮನ ಏನ ಯಾರನ್ನ ನೋಡಿ ಮಾಡ್ತಿರೋ ಹೌದು ಗುಡಿ ಮುಂದೆ ಪಾದಗಟ್ಟಿ ಆಲಗಂಬ ಯಾಕದಾವ್
ನೀವು ಹೇಳ್ತೀರಿ ಏನು ಏನ್ ಹೇಳ್ತೀರಿ ಅಂದ್ರ ಹಾ ಆ ಮಾಳಿಂಗರಾಯಂದು ಯಾಕ ಶಾಡ ಭಾವನ ಗುಡ್ದಾಗ ಕಾಕಾ ಸೋಮರಾಯ ಸೋಮರಾಯ ಗೌಡ ಶಿರಚ್ಛೇದನ ಆಗ್ಯದ ಅಲ್ಲಿ ಶಿರಚ್ಛೇದನ ಆಗ್ಯದ ಹಾ ಮಾಳಿಂಗರಾಯಂದು ಒಂದು ಹೇಳ್ಬೋದು ನೀವು ಹೌದು ಯಾಕತ್ತೇಳಿ ಹಾ ಮಾಳಿಂಗರಾಯನ ಬಾಟಿ ಬೇರೆ ಅದ ರೇವಣ ಸಿದ್ದನ ಬಾಟಿ ಬೇರೆ ಅದ ಬೀರಪ್ಪನ ಬಾಟಿ ಬೇರೆ ಅದ ಬೀರಪ್ಪನ ಬಾಟಿ ಬೇರೆ ಅದ ಬುಳ್ಳಪ್ಪನ ಬಾಟಿನೂ ಬೇರೆ ಅದ ಬಿಸಿರಿಗೆ ಬುಳ್ಳಪ್ಪನ ಬಾಟಿನೂ ಬೇರೆ ಅದ ಹೌದಾ ಹೌದಲ್ಲ ಹಾ ಅವರು ಪಲ್ಲಕ್ಕಿ ಒಳಗೆ ಮೆರವಣಿಗೆ ಮಾಡ್ತಾರ ಹಾ ಅವ್ರ ಗುಡಿ ಮುಂದೆ ಹಾಲಗಂಬಾಗದಾವ್ ಪಾದಗಟ್ಟದಾವ್ ಪಾದಗಟ್ಟದಾವು ಹೌದು ಮತ್ತ ನಿಮ್ಮಲ್ಲಿ ಹಂಗ ಪವಾಡ ಆಗ್ಯಾವು ಆಗ್ಯಾವೋ ಏನ್ ಯಾರು ನೋಡಿ ಮಾಡ್ತಿರೋ ಇದೊಂದು ಸರಜೋಡಿ ಕಲಾವಂತರಿಗೆ ಒಂದ ಪ್ರಶ್ನೆ ಸಾಕ್ರಿ ಒಂದ ಸಾಕ್ರಿ ಹೌದಲ್ಲ ಸಾಕ್ ಇಟ್ಟಕ್ಕೆ ರಗಡತ್ತವ್ರಿ ನೋಡುನು ಹೌದು ಮುಂದಿನ ಸಂಧಿಗೆ ಇನ್ನೊಂದು ಮಾತ ಹಾ ಆ ವಿಷಯ ಬಿಡಿಸ್ಬೇಕ ವಿಷಯ ಬಿಡಿಸ್ಬೇಕಲ್ಲ ಒಟ್ಟ ಸಿದ್ಧರಿಗೆ ಬಟ್ಟು ಬಂದಿರಬಾರ್ದು ಕೆಟ್ಟ ಹೆಸರು ಬಂದಿರಬಾರ್ದು ಕೆಟ್ಟ ಹೆಸರು ಬಂದಿರಬಾರ್ದು ಹೌದು ವಿಷಯನ ಸ್ವಚ್ಛ ಬಿಡಿಸಿರ್ಬೇಕು ಸ್ವಚ್ಛ ಕಸ ತೆಗೆದಿರ್ಬೇಕು ಇವತ್ತು ನೀವು ಹಾ ಹಾ ಎಲ್ಲಿ ಅಲ್ಲಿದಲ್ಲಿ ಇಟ್ಟು ಮಾಲಿ ಮನಿ ಸಾರ್ಸಂಗ್ ಮಾಡ್ಬೇಡ್ರಿ ಅವರ ಅದಕ್ಕ ಹಾ. ವಿಷಯ ಸ್ವಚ್ಛ ಬಿಡಿಸ್ರಿ ಹೌದು ಬಂದ್ರ ಹೇಳ್ರಿ ಹೇಳ್ರಿ ಆ ದಯವಿಟ್ಟು ತಾಳಿ ಹೊಡ್ಯಂಗ್ ಹೇಳ್ರಿ ಬರ್ಲಿಕ್ಕಂದ್ರ ನನಗ್ ಕೇಳ್ರಿ ನಾ ಅದೀನಿ ನೀ ಹೇಳ್ತಿ ಹೌದು ಒಯ್ ದಂಡಿಗೆ ಹಚ್ಚಕದಿನ ಇವ್ರಿಗೆ ಅದಕ್ಕ ಹಾ. ಆ ದಯವಿಟ್ಟು ತಾಳಿ ಹೊಡ್ಯಂಗ್ ಹೇಳಿದ್ರ ಸಾಕು ಹೌದು. ಅವ್ರ ಜೋಡಿ ನಂದು ಒಂದು ತಾಳಿ ಹಾಗಾಳೆ ನಾವು ಹಗ್ಗ ತಗೊಂಡು ಟೇಬಲ್ ಬಿಗ್ಯಾಗ ಅವ ಹಿಂದಿನ ಒಂದು ಏನಂದ ಗೊತ್ತನು ಏ ದಮ್ ಹಗ್ಗ ಎದಕ್ ತಗೊಂಡ್ರತ್ತ ನಿಮ್ಮಂತ ಯಾವ ಆಟ ಮಾತಾಡ್ತಾವಲ್ಲ ಅವಕ್ಕೆ ಕೈಕಾಲ್ ಕಟ್ಟಿ ಗುದಗಾಲ್ ಕಟ್ಟಿ ಹೇರ್ಕೊಂಡು ಹೋಗ್ಲಕ್ಕ ಹೌದಾ ಅದಕ್ಕ ಹಾ ಎಲ್ಲ ಇರ್ಲಿ. ಸಾಮಾನ್ ಅದಾವ ನಮ್ಮ ಹಗ್ಗ ಚೂರಿ ಚಾಕು ಪಿಸ್ತೂಲ ಅದಕ್ಕ ಬಾಳ ಮ್ಯಾಗಳು ನಮ್ ಸನೆ ಬರಂಗಿಲ್ಲ ಹಾ, ಅದಕ್ಕಿರ್ಲಿ ಹೌದು. ಬಹಳ ಮಾತಾಡಿ ಬಹಳ ಹೇಳಿ ದೈವಕ್ಕೆ ವಜ್ಜೆ ಆಗೋದು ಬೇಕಾಗಿಲ್ಲ ಹೌದಾ ಮುಂದಿನ ಸಂಧಿಗೆ ಸರಜೋಡಿ ಕಲಾವಂತರು ಹೆಂಗ್ ಬರ್ತಾರಲ್ಲ ಹಂಗ ಹೋಗಾಕ್ ಬರ್ತದ ಹೌದು. ಅದಕ್ಕಿರ್ಲಿ ಬಹಳ ಮಾತಾಡಿ ಬಹಳ ಹೇಳಿ ದೈವಕ್ಕೆ ವಜ್ಜೆ ಆಗೋದು ಬೇಕಾಗಿಲ್ಲ ಸತ್ಯ ಸುಂದರವಾದಂತ ಯಾಡ್ ನುಡಿ ಚಾಲ